ಮಕ್ಕಳೇ, ಈವರೆಗೆ 6ನೇ ತರಗತಿಯ BT ಪಠ್ಯಪುಸ್ತಕದಲ್ಲಿರುವಂತಹ ಒಂದು ಘಟಕದ ಪಾಠಗಳನ್ನು ನೀವು ಅಭ್ಯಾಸ ಮಾಡಿದ್ದೀರಿ. ಇನ್ನೀಗ ನಾವು ಕನ್ನಡ ATಯ ಬಗ್ಗೆ ನಾವು ಆಲೋಚನೆ ಮಾಡಬೇಕು. ಕನ್ನಡ ATಯಲ್ಲಿ ನಾವು ಪ್ರಥಮ ಪಾಠವನ್ನು ನಾವೀಗ ಅಭ್ಯಾಸ ಮಾಡಲಿಕ್ಕೆ ಇದ್ದೇವೆ. ಗಂಧದ ಭುವಿ ಇದು ಕನ್ನಡ ನಾಡು. ಅನೇಕ ಕವಿಗಳು ಅನೇಕ ರೀತಿಯ ಪದ್ಯಗಳನ್ನು ಬರೆದಿದ್ದಾರೆ. ನಿಮಗೆ ಎಲ್ಲರಿಗೂ ಗೊತ್ತಿದೆ. ಬೇರೆ ಬೇರೆ ರೀತಿಯ ಪದ್ಯ ಪ್ರಾಕಾರಗಳು ನಿಮಗೆ ಗೊತ್ತಿರುವಂತಹ ವಿಚಾರ. ದೇಶಭಕ್ತಿ ಗೀತೆಗಳು ಇರಬಹುದು, ಜಾನಪದ ಗೀತೆಗಳು ಇರಬಹುದು, ನಾಡಗೀತೆಗಳು ಇರಬಹುದು, ಅಥವಾ ಭಕ್ತಿಗೀತೆಗಳಿರಬಹುದು. ಇವೆಲ್ಲವೂ ನಿಮಗೆ ಈವರೆಗೆ ಪರಿಚಿತವಾದಂತಹ ಪದ್ಯದ ವಿಧಗಳು. ಹಲವಾರು ಪದ್ಯಗಳನ್ನು ನೀವು ಬಾಯ್ಪಾಠ ಮಾಡಿದ್ದೀರಿ. ಸಣ್ಣ ಕ್ಲಾಸಿನಿಂದಲೂ ನೀವು ಈವರೆಗೆ ಹಲವಾರು ರೀತಿಯ ಪದ್ಯಗಳನ್ನು ಕಲ್ತಿದ್ದೀರಿ, ಅಭ್ಯಾಸ ಮಾಡಿದ್ದೀರಿ. ಅದೇ ರೀತಿ ಅದನ್ನು ಬೇರೆ ಬೇರೆ ವೇದಿಕೆಗಳಲ್ಲಿ ನೀವು ಅದನ್ನು ಹೇಳಿದ್ದೀರಿ. ಬೇರೆ ಬೇರೆ ರೀತಿಯ ಪದ್ಯಗಳನ್ನು ನಾವು ಗಮನಿಸುವಾಗ ಈ ಗಂಧದ ಭುವಿ ಇದು ಕನ್ನಡ ನಾಡು ಎಂಬ ಪದ್ಯ ನಾಡ ಗೀತೆಯಾಗಿ ನಾವು ಇದನ್ನು ಕಾಣುತ್ತೇವೆ. ದೇಶಭಕ್ತಿ ಗೀತೆ ಅಂದರೆ ಏನು ಅಂತ ಗೊತ್ತುಂಟು ನಿಮಗೆ. ಜಾನಪದ ಗೀತೆ ಅಂದರೆ ಏನು ಅಂತ ಗೊತ್ತುಂಟು. ಅದೇ ರೀತಿ ಭಕ್ತಿಗೀತೆಗಳು ನಿಮಗೂ ಚಿರಪರಿಚಿತ. ಹಾಗೆ ನಮ್ಮ ನಾಡಾದಂತಹ ಕನ್ನಡ ನಾಡಿನ ಬಗ್ಗೆ ಇರುವಂತಹ ಆ ಪದ್ಯ ನಾವು ಇವತ್ತು ಈ ಪಾಠದಲ್ಲಿ ಓದುತ್ತೇವೆ. ಹಾಗಾದರೆ ನಾಡಗೀತೆ ಅಂದರೆ ಏನು ಹೇಳುವುದನ್ನು ನಾವು ಆಲೋಚನೆ ಮಾಡಿದರೆ, ನಾವು ಹುಟ್ಟಿದಂತಹ ನೆಲ, ಅದರ ಬಗ್ಗೆ ಇರುವಂತಹ ಕವಿತೆಗಳು ಅದು ನಾಡಗೀತೆಗಳಾಗಿರ್ತದೆ. ಹಾಗಂತ ಪ್ರತಿ ರಾಜ್ಯದಲ್ಲಿಯೂ ಅದರದ್ದೇ ಆದಂತಹ ಸರಕಾರ ಅಂಗೀಕೃತ ಮಾಡಿದಂತಹ ನಾಡಗೀತೆಗಳು ಅದು ಬೇರೆಯೇ ಇದೆ. ನಾಡಿನ ಬಗ್ಗೆ ಇರುವಂತಹ ಪದ್ಯಗಳು ಏನುಂಟೋ ಅದು ನಾಡಗೀತೆಗಳು ಅಂತ ಕರೆಯಲ್ಪಡ್ತದೆ. ಹಾಗಾದರೆ ಈ ನಮ್ಮ ನೆಲದಲ್ಲಿ ನಮ್ಮ ಕನ್ನಡ ನಾಡಿನ ಬಗ್ಗೆ ನಾವು ಯಾಕೆ ಕಲಿಬೇಕು? ಹಿಂದೆ ನಮ್ಮ ಈ ಕಾಸರಗೋಡು ಜಿಲ್ಲೆ ಅದು ಕರ್ನಾಟಕ ರಾಜ್ಯಕ್ಕೆ ಸೇರಿತ್ತು. ಆದರೆ ಕೇರಳ ರಾಜ್ಯಕ್ಕೆ ಇಂದು ಸೇರಿದ್ದರೂ ಕೂಡ ನಾವು ಇವತ್ತು ಕನ್ನಡವನ್ನು ಉಳಿಸಿದ್ದೇವೆ, ಬೆಳೆಸಿದ್ದೇವೆ. ಹಲವಾರು ಹೋರಾಟಗಾರರ ಹೋರಾಟದ ಫಲವಾಗಿ ಇವತ್ತು ಕನ್ನಡ ಉಳಿದುಕೊಂಡಿದೆ. ಅದೇ ರೀತಿ ಕಯ್ಯಾರ ಕಿಞ್ಞಣ್ಣರೈಗಳಿರಬಹುದು ಅಥವಾ ಮಂಜೇಶ್ವರ ಗೋವಿಂದ ಪೈಗಳಿರಬಹುದು. ಇಂತಹ ಕವಿಗಳನ್ನು ನಾವು ಅವರ ಬಗ್ಗೆ ತಿಳ್ಕೊಂಡಿದ್ದೇವೆ, ಓದಿದ್ದೇವೆ. ಈ ನಮ್ಮ ನಾಡು ಅಂತ ಹೇಳುವಾಗ ನಾನೊಂದು ಕಥೆಯನ್ನು ನಿಮಗೆ ಹೇಳ್ತೇನೆ. ರಾಮಾಯಣದಲ್ಲಿ ರಾವಣ ಇತ್ಯಾದಿ ಎಲ್ಲ ರಾಕ್ಷಸರನ್ನು ಕೊಂದ ಬಳಿಕ ವಿಭೀಷಣ ಹೇಳ್ತಾನೆ, ಶ್ರೀರಾಮ ನೀನು ಹೋಗಬೇಡ, ನೀನು ಇಲ್ಲಿಯೇ ಇರು, ಲಂಕೆಯ ರಾಜನಾಗಿ ನೀನು ಇಲ್ಲಿ ನಮ್ಮನ್ನು ಆಳಿಕೊಂಡಿರು ಅಂತ ಹೇಳ್ತಾನೆ. ಆಗ ರಾಮ ಹೇಳ್ತಾನೆ ಒಂದು ಮಾತು, ಅದು ಬಹಳ ಪ್ರಾಮುಖ್ಯವಾದದ್ದು. ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ ಅಂತ ಹೇಳ್ತಾನೆ. ಅಂದರೆ ಅರ್ಥ ಏನು? ನಮ್ಮನ್ನು ಹುಟ್ಟಿಸಿದಂತಹ ತಾಯಿ, ಅದೇ ರೀತಿ
ನಾವು ಹುಟ್ಟಿದಂತಹ ನೆಲ ಅಥವಾ ಭೂಮಿ ಅದು ಸ್ವರ್ಗಕ್ಕಿಂತಲೂ ಶ್ರೇಷ್ಠವಾದದ್ದು ಅಂತ. ಆ ಒಂದು ಮಾತು ಸಾಕು ನಮಗೆ. ನಮ್ಮ ಹುಟ್ಟಿದ ಆ ನಾಡು ಎಷ್ಟು ಪವಿತ್ರವಾದದು ಅಂತ. ಹಾಗೆ ಆ ಪವಿತ್ರವಾದಂತಹ ನಮ್ಮ ನಾಡಿನ ಬಗ್ಗೆ ಹಲವಾರು ಕವಿಗಳು ಹಲವಾರು ಪದ್ಯಗಳನ್ನು ಬರೆದಿದ್ದಾರೆ. ಅಂತಹ ಪದ್ಯಗಳನ್ನು ಈವರೆಗೆ ಕೇಳಿರಬಹುದು. ಈಗ ಉದಾಹರಣೆಗೆ, ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ, ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಈ ಪದ್ಯವನ್ನು ಗಮನಿಸಿದರೆ ನಾವು ಆ ಕನ್ನಡ ನಾಡಿನ ಮಹತ್ವವನ್ನು ನಾವು ಅರಿಯುತ್ತೇವೆ. ಅದರ ಬಗ್ಗೆ ಇರುವಂತಹ ಆ ಪದ್ಯವನ್ನು ನಾನೀಗ ರಾಗವಾಗಿ ಹಾಡ್ತೇನೆ, ಕೇಳಿಕೊಳ್ಳಿ. ಗಂಧದ ಭುವಿ ಇದು ಕನ್ನಡ ನಾಡು, ಕವಿ ಕೋಗಿಲೆಗಳ ಸಿರಿನುಡಿ ಹಾಡು, ಜ್ಞಾನಪೀಠದಲ್ಲಿ ಮೊದಲನೇ ಸಾಲು, ಭಾರತ ಮಾತೆಯ ಕೊರಳಲಿ ನೋಡು, ಭಾರತ ಮಾತೆಯ ಕೊರಳಲಿ ನೋಡು, ಭಾರತ ಮಾತೆಯ ಕೊರಳಲಿ ನೋಡು. ಇಲ್ಲಿ ವಿರಾಜಿಪ ನದಿವನ ಕಾನನ, ಭಾರತ ಮಾತೆಗೆ ಉದ್ಯಾನ, ಹರಿಯುವ ನದಿಗಳು ಮಿರುಗುವ ಗಿರಿಗಳು, ವಸುದೆಯ ನೊಸಲಿಗೆ ಸೋಪಾನ, ವಸುದೆಯ ನೊಸಲಿಗೆ ಸೋಪಾನ, ವಸುದೆಯ ನೊಸಲಿಗೆ ಸೋಪಾನ. ಗಂಧದ ಭುವಿ ಇದು ಕನ್ನಡ ನಾಡು, ಕವಿ ಕೋಗಿಲೆಗಳ ಸಿರಿನುಡಿ ಹಾಡು, ಕವಿ ಕೋಗಿಲೆಗಳ ಸಿರಿನುಡಿ ಹಾಡು. ಕನಕ ಪುರಂದರ ಅಲ್ಲಮ ಬಸವರು ಕನ್ನಡ ಸಂಸ್ಕೃತಿ ರಕ್ಷಕರು, ನಾಡೋಜ ಪಂಪ ರನ್ನ ಪೊನ್ನರು ವಿಶ್ವಮಾನ್ಯ ಕವಿ ಪುಂಗವರು, ವಿಶ್ವಮಾನ್ಯ ಕವಿ ಪುಂಗವರು, ವಿಶ್ವಮಾನ್ಯ ಕವಿ ಪುಂಗವರು. ಗಂಧದ ಭುವಿ ಇದು ಕನ್ನಡ ನಾಡು, ಕವಿ ಕೋಗಿಲೆಗಳ ಸಿರಿನುಡಿ ಹಾಡು, ಕವಿ ಕೋಗಿಲೆಗಳ ಸಿರಿನುಡಿ ಹಾಡು. ಶಾಂತಿ ಸಹನೆಗಿದು ಮೊದಲನೇ ಹೆಸರು, ಹಕ್ಕಬುಕ್ಕರಾಳಿದ ಈ ಕರುನಾಡು, ಮುತ್ತುರತುನಗಳ ಅಳೆದು ಮಾರಿದ ಕೃಷ್ಣದೇವರಾಯನ ಸಿರಿನಾಡು, ಕೃಷ್ಣದೇವರಾಯನ ಸಿರಿನಾಡು, ಕೃಷ್ಣದೇವರಾಯನ ಸಿರಿನುಡಿ ಹಾಡು. ಗಂಧದ ಭುವಿ ಇದು ಕನ್ನಡ ನಾಡು, ಕವಿ ಕೋಗಿಲೆಗಳ ಸಿರಿನುಡಿ ಹಾಡು, ಜ್ಞಾನಪೀಠದಲ್ಲಿ ಮೊದಲನೇ ಸಾಲು, ಭಾರತ ಮಾತೆಯ ಕೊರಳಲಿ ನೋಡು, ಭಾರತ ಮಾತೆಯ ಕೊರಳಲಿ ನೋಡು, ಭಾರತ ಮಾತೆಯ ಕೊರಳಲಿ ನೋಡು, ಭಾರತ ಮಾತೆಯ ಕೊರಳಲಿ ನೋಡು. ಮಕ್ಕಳೇ, ಕೇಳಿದ್ರಲ್ಲ ಹಾಡು? ಹಾಡು ಬಹಳ ಇಂಪಾಗಿ ಹಾಡಲಿಕ್ಕೆ ಈ ಕವನ ಒಂದು ಬಹಳ ಸೂಕ್ತವಾದಂತಹ ಒಂದು ಕವನವಾಗಿದೆ. ನೀವು ಹಾಡ್ತೀರಲ್ಲ? ಹಾಗಾದರೆ ಈ ಕವನದಲ್ಲಿ ನೀವು ಏನು ಅರ್ಥ ಮಾಡಿಕೊಂಡಿದ್ದೀರಿ? ಕವನದಲ್ಲಿ ಏನೆಲ್ಲ ವಿಷಯಗಳು ಉಂಟು ಅದನ್ನು ನಾವು ಆಲೋಚನೆ ಮಾಡಬೇಕು. ನೀವು 5ನೇ ಕ್ಲಾಸಿನಿಂದಲೇ ನೀವು ಇದರ ಆಶಯವನ್ನು ಬರೆಯುತ್ತಾ ಇದ್ದೀರಿ. ಆಶಯ ಅಂದರೆ ಕವನದಲ್ಲಿ ಏನೆಲ್ಲ ವಿಷಯಗಳುಂಟು ಅದರ ಬಗ್ಗೆ ನಾವು ಬರೆಯುವಂಥದ್ದು. ಹಾಗಾದರೆ ಈ ಕನ್ನಡ ನಾಡಿನ ಬಗ್ಗೆ ಇರುವಂತಹ ಈ ಹಾಡಿನಲ್ಲಿ ನೀವು ಏನು ಅರ್ಥ ಮಾಡಿಕೊಂಡಿದ್ದೀರಿ ಅದನ್ನು ನೋಡುವ. ಗಂಧದ ಭುವಿ ಇದು ಕನ್ನಡ ನಾಡು, ಕವಿ ಕೋಗಿಲೆಗಳ ಸಿರಿನುಡಿ ಹಾಡು. ಕನ್ನಡ ನಾಡು ಅಂತಾದರೆ ಅದು ಗಂಧದ ಭೂಮಿ ಅಂತ ಹೇಳ್ತಾರೆ. ಅಂದರೆ ಕನ್ನಡ ನಾಡಿನಲ್ಲಿ
ಗಂಧದ ಆ ಪರಿಮಳ ಅದು ಹಿಂದಿನಿಂದಲೇ ಬಂದಂತಹ ಆ ಒಂದು ಪರಿಮಳ ಅದು ಎಲ್ಲೆಡೆ ಪಸರಿಸಿದೆ. ಗಂಧದ ಭುವಿ, ಈ ಭೂಮಿ ಗಂಧದ್ದು ಅಂತ ಯಾಕೆ ಹೇಳ್ತಾರೆ ಕವಿ? ಪುರಾತನ ಕಾಲದಿಂದಲೇ ಗಂಧದ ಮರಗಳನ್ನು ನೆಡುವಂತಹ ಒಂದು ಅಭ್ಯಾಸ ಕನ್ನಡ ನಾಡಿನ ಜನರಿಗಿತ್ತು. ಹಾಗೆ ಗಂಧದ ಭುವಿ ಅಂತ ಕನ್ನಡ ನಾಡನ್ನು ಕವಿ ಹೇಳ್ತಾರೆ. ಕವಿ ಕೋಗಿಲೆಗಳ ಸಿರಿನುಡಿ ಹಾಡು. ಕವಿ ಕೋಗಿಲೆಗಳು, ಕೋಗಿಲೆ ಇಂಪಾಗಿ ಹಾಡ್ತದೆ. ಹಾಡಬೇಕು ಅಂತಾದರೆ ಅದಕ್ಕೆ ಒಂದು ಹಿನ್ನೆಲೆ ಬೇಕು. ನಾವು ಹಾಡ್ತೇವೆ. ಯಾವುದನ್ನು ಹಾಡ್ತೇವೆ? ಅನೇಕ ಪದ್ಯಗಳನ್ನು ಹಾಡ್ತೇವೆ. ಆ ಪದ್ಯಗಳನ್ನು ಬರೀಬೇಕು. ಬರೆಯುವಂಥವರನ್ನು ನಾವು ಕವಿ ಅಂತ ಹೇಳ್ತೇವೆ. ಅನೇಕ ಕವಿಗಳು ಕನ್ನಡ ನಾಡಿನ ಬಗ್ಗೆ ಸಾವಿರಾರು ಪದ್ಯಗಳನ್ನು ಬರೆದಿದ್ದಾರೆ. ಕುವೆಂಪು ಇರಬಹುದು, ಅಂಬಿಕಾತನಯದತ್ತ ಇರಬಹುದು, ಅಥವಾ ಕಾಸರಗೋಡಿನವರಾದಂತಹ ಕಯ್ಯಾರ ಕಿಞ್ಞಣ್ಣರೈಗಳು ಇರಬಹುದು, ಮಂಜೇಶ್ವರ ಗೋವಿಂದ ಪೈಗಳು ಇರಬಹುದು. ಹೀಗೆ ಹಲವಾರು ಕವಿಗಳು ಕನ್ನಡ ನಾಡನ್ನು ಹಾಡಿ ಹೊಗಳಿದ್ದಾರೆ. ಅಂತಹ ಆ ಕವಿಗಳು ಹುಟ್ಟಿದಂತಹ ನಾಡು, ಹಾಗೆ ಅದನ್ನು ಹಾಡುವಂತಹ ಹಾಡುಗಾರರು ನಮ್ಮ ಈ ಕನ್ನಡ ನಾಡಿನಲ್ಲಿದ್ದಾರೆ. ಕೋಗಿಲೆಗಳು, ಕವಿ ಹೇಳುವುದು ಹಾಗೆ. ಕೋಗಿಲೆಗಳು ಅಂತ ಹೇಳಿದರೆ ಇಂತಹ ಪ್ರಸಿದ್ಧ ಕವಿಗಳು ಬರೆದಂತಹ ಕವನವನ್ನು ಹಾಡುವಂತಹ, ಕೋಗಿಲೆ ರೀತಿಯಲ್ಲಿ ಹಾಡುವಂತಹ ಕವಿಗಳು ಅವರು ಹುಟ್ಟಿದಂತಹ ನಾಡು, ಅವರ ಸೇರಿ ನುಡಿ ಪಸರಿಸಿದಂತಹ ಆ ಹಾಡಿನ ನಾಡು ನಮ್ಮ ಕನ್ನಡ ನಾಡು ಅಂತ ಹೇಳ್ತಾರೆ. ಹಾಗೆ ಜ್ಞಾನಪೀಠದಲ್ಲಿ ಮೊದಲನೇ ಸಾಲು, ಭಾರತ ಮಾತೆಯ ಕೊರಳಲ್ಲಿ ನೋಡು. ಜ್ಞಾನಪೀಠ ಅಂದರೆ ಏನು? ಕವಿಗಳು, ಲೇಖಕರು ನಮಗೆ ಗೊತ್ತಿರುವಂತಹ ವಿಚಾರ. ಕವಿಗಳು, ಲೇಖಕರು ಹಲವಾರು ಪುಸ್ತಕಗಳನ್ನು ಬರೆಯುತ್ತಾರೆ. ಕವನ ಸಂಕಲನಗಳಿರಬಹುದು, ಕಾದಂಬರಿಗಳಿರಬಹುದು, ವಿಮರ್ಶೆ ಇರಬಹುದು, ಕಥೆ ಇರಬಹುದು. ಹೀಗೆ ಅನೇಕ ಪುಸ್ತಕಗಳನ್ನು ಬರೆಯುತ್ತಾರೆ. ಅವರ ಸಾಧನೆಗೆ ಕೊಡುವಂತಹ ಭಾರತ ಮಟ್ಟದಲ್ಲಿ ಕೊಡುವಂತಹ ಪ್ರಶಸ್ತಿ ಅದು ಜ್ಞಾನಪೀಠ ಪ್ರಶಸ್ತಿ ಅಂತ ಹೇಳ್ತಾರೆ. ಕೇಂದ್ರ ಸರ್ಕಾರ ಕೊಡುವಂತಹ ಅದೊಂದು ಪ್ರಶಸ್ತಿ. ಯಾರಿಗೆ? ಲೇಖಕರಿಗೆ, ಕವಿಗಳಿಗೆ. ಅವರ ಸಾಧನೆಯನ್ನು ಗುರುತಿಸುವಂತಹ ಒಂದು ಕಾರ್ಯ ಅದು. ಹಾಗಾದರೆ ನಮ್ಮ ಕನ್ನಡ ನಾಡಿಗೂ ಅದು ಸಿಕ್ಕಲಿಲ್ವೋ? ಸಿಕ್ಕಿದೆ. ಅದನ್ನೇ ಕವಿ ಇಲ್ಲಿ ಹೇಳ್ತಾ ಇರುವುದು, ಜ್ಞಾನಪೀಠದಲ್ಲಿ ಮೊದಲನೇ ಸಾಲು. ಜ್ಞಾನಪೀಠ ಪ್ರಶಸ್ತಿ ಈವರೆಗೆ ಕನ್ನಡದಲ್ಲಿ ಹಲವಾರು ಕವಿಗಳಿಗೆ ಸಿಕ್ಕಿದೆ. ಕನ್ನಡಕ್ಕೆ ಸಿಕ್ಕಿದಷ್ಟು ಜ್ಞಾನಪೀಠ ಪ್ರಶಸ್ತಿ ಬೇರೆ ಯಾವುದೇ ಭಾಷೆಗೆ ಸಿಕ್ಕಲಿಲ್ಲ. ಹಾಗಾಗಿ ಕವಿ ಹೇಳ್ತಾರೆ, ಭಾರತ ಮಾತೆಯ ಕೊರಳಿನಲ್ಲಿ ಒಂದು ಮಾಲೆಯ ರೀತಿಯಲ್ಲಿ ನಮ್ಮ ಕನ್ನಡದ ಆ ಒಂದು ಸಾಧನೆ ಇದೆ ಅಂತ ಕವಿ ಹೇಳ್ತಾರೆ. ಭಾರತ ಮಾತೆಯ ಕೊರಳಿನಲ್ಲಿ ಹಾರದ ರೂಪದಲ್ಲಿ ಕನ್ನಡದ ಆ ಪುಸ್ತಕಗಳು, ಕವಿಗಳು ಇವತ್ತು ವಿರಾಜಿಸ್ತಾ ಇದ್ದಾರೆ ಅಂತ ಹೇಳ್ತಾರೆ. ಅನೇಕ ಸ್ಪರ್ಧೆಗಳಲ್ಲಿ ಬಹುಮಾನ ಪಡೆದವರಿಗೆ ನಾವು ಬಹುಮಾನವನ್ನು ಕೊಡ್ತೇವೆ. ಪ್ರಥಮ, ದ್ವಿತೀಯ, ತೃತೀಯ ಅಂತ. ಅವರಿಗೆ ನಾವು ಕೊರಳಿಗೆ ಹಾರವನ್ನು ಹಾಕ್ತೇವೆ. ಅದೇ ರೀತಿ ಜ್ಞಾನಪೀಠ ಪ್ರಶಸ್ತಿಯಲ್ಲಿ ಇವತ್ತು ಮೊದಲನೆಯ ಬಹುಮಾನ ಅಂತ ಇದ್ದರೆ ಅದು ಯಾರಿಗೆ ಅಂತ ಹೇಳಿದರೆ ನಮ್ಮ ಕನ್ನಡದ ಕವಿಗಳಿಗೆ, ಕನ್ನಡದ ಲೇಖಕರಿಗೆ. ಭಾರತ ಮಾತೆಗೆ ಅದೊಂದು ಹಾರದ ರೂಪದಲ್ಲಿ ಅರ್ಪಿತವಾಗಿದೆ ಅಂತ ಅವರು ಹೇಳ್ತಾರೆ. ಹಾಗೆ ಮುಂದುವರಿದು ಕವಿ ಹೇಳ್ತಾರೆ, ಇಲ್ಲಿ ವಿರಾಜಿಪ ನದಿವನ ಕಾನನ, ಭಾರತ ಮಾತೆಗೆ ಉದ್ಯಾನ. ಉದ್ಯಾನ ಅಂದರೆ ಏನು? ಹೂವಿನ ತೋಟ. ಭಾರತ ಮಾತೆಗೆ
ಉದ್ಯಾನ ಅಂತ ಹೇಳಿದರೆ ಯಾವುದು? ಹೂವಿನ ತೋಟ ಅಂದರೆ ಎಲ್ಲರಿಗೂ ಇಷ್ಟವೇ. ನಾವು ಪಾರ್ಕ್ಗಳಿಗೆ ಹೋಗ್ತೇವೆ, ಅಲ್ಲಿ ಅನೇಕ ರೀತಿಯ ಆಟಗಳನ್ನು ಆಡ್ತೇವೆ. ಅದೇ ರೀತಿ ಹೂದೋಟಗಳಿಗೆ ಹೋಗ್ತೇವೆ, ಸಾವಿರಾರು ರೀತಿಯ ಹೂವಿನ ಪರಿಮಳವನ್ನು ಆಘ್ರಾಣಿಸ್ತೇವೆ, ಅದನ್ನು ನೋಡಿ ಸಂತೋಷ ಪಡ್ತೇವೆ. ಹಾಗೆ ಭಾರತ ಮಾತೆಗೆ ಆ ಒಂದು ಸಂತೋಷವನ್ನು ಕೊಡುವಂತಹ ಆ ಹೂವಿನ ತೋಟ ಯಾವುದು ಅಂತ ಹೇಳಿದರೆ ನಮ್ಮ ನಾಡಿನಲ್ಲಿ ಹರಿಯುವಂತಹ ನದಿಗಳು, ಅದೇ ರೀತಿ ವನ, ಕಾನನ. ಕಾನನ ಅಂದರೆ ಏನು? ಕಾಡು ಅಂತ ಅರ್ಥ. ಇಲ್ಲಿ ಸಮೃದ್ಧವಾಗಿ ಬೆಳೆದಂತಹ ಆ ಮರಗಳು, ಗಿಡಗಳು, ಬಳ್ಳಿಗಳು, ಅದೇ ರೀತಿ ಹರಿಯುವಂತಹ ನದಿ, ಇದೆಲ್ಲವೂ ಭಾರತ ಮಾತೆಗೆ ಅದು ಒಂದು ಹೂವಿನ ತೋಟ ಇದ್ದ ಹಾಗೆ. ಭಾರತ ಮಾತೆಗೆ ಅದು ಸಂತೋಷವನ್ನು ಕೊಡ್ತದೆ ಅಂತ ಹೇಳ್ತಾರೆ. ಅದೇ ರೀತಿ ಹರಿಯುವ ನದಿಗಳು, ಮಿರುಗುವ ಗಿರಿಗಳು, ವಸುದೆಯ ನೊಸಲಿಗೆ ಸೋಪಾನ. ಇಲ್ಲಿ ಸೋಪಾನ ಅಂದರೆ ನಮಗೂ ಗೊತ್ತಿರುವ ವಿಚಾರ. ಮನೆ ಕಟ್ಟುವಾಗ ನಾವು ಅಡಿಪಾಯ ಅಂತ ಹೇಳ್ತೇವೆ, ನಾವು ಕಟ್ಟುತ್ತೇವೆ. ಅದು ಗಟ್ಟಿಯಾಗಿರಬೇಕು. ಅದು ಗಟ್ಟಿಯಾಗಿದ್ದಾಗ ಮಾತ್ರ ಮನೆ ಮೇಲೆ ಏಳಲಿಕ್ಕೆ ಸಾಧ್ಯ. ಮನೆ ಬೀಳದೆ ಅದು ವರ್ಷಗಳ ಕಾಲ ಉಳಿಯುವಂತಹ ಆ ಒಂದು ಕೆಲಸಕ್ಕೆ ಅಡಿಪಾಯ ಗಟ್ಟಿ ಇರಬೇಕು ಅಂತ ಹೇಳ್ತಾರೆ. ಹಾಗೆಯೇ ಭಾರತ ಮಾತೆಯ ವಸುಧೆ, ಭಾರತ ಮಾತೆಯ ನೊಸಲಿಗೆ, ನೊಸಲು ಅಂದರೆ ಹಣೆ ಅಂತ ಅರ್ಥ. ಈ ಭೂಮಿಯ ಹಣೆಗೆ ಅಡಿಪಾಯವಾಗಿ ಇರುವಂಥದ್ದು, ಅಂದರೆ ನಮ್ಮ ಈ ಭೂಮಿಯನ್ನು ರಕ್ಷಿಸುವಂತಹ ಒಂದು ಕೆಲಸ, ಅಡಿಪಾಯವಾಗಿ ಗಟ್ಟಿಯಾಗಿ ಈ ಭೂಮಿ ಉಳಿಯುವ ಹಾಗೆ ಮಾಡುವಂಥದ್ದು ಯಾವುದು? ನಮ್ಮ ಪ್ರಕೃತಿ, ನಮ್ಮ ಹರಿಯುವಂತಹ ನದಿಗಳು. ಅದೇ ರೀತಿ ಇಲ್ಲಿ ಇರುವಂತಹ ದೊಡ್ಡ ದೊಡ್ಡ ಪರ್ವತಗಳು ಭೂಮಿಯನ್ನು ರಕ್ಷಣೆ ಮಾಡುವಂತಹ ಕೆಲಸ ಮಾಡ್ತದೆ. ಅದೇ ರೀತಿ ನಾವು ಭಾರತವನ್ನೇ ತೆಗೆದುಕೊಂಡರೆ ಹಿಮಾಲಯದ ಪರ್ವತ ಸಾಲುಗಳು ನಮ್ಮ ಭಾರತವನ್ನು ರಕ್ಷಣೆ ಮಾಡುವಂತಹ ರಕ್ಷಣಾ ಗೋಡೆಯಾಗಿ ನಿಂತಿವೆ. ಹಾಗೆ ಹರಿಯುವ ನದಿಗಳು, ಮಿರುಗುವ ಗಿರಿಗಳು, ವಸುದೆಯ ನೊಸಲಿಗೆ ಸೋಪಾನ ಅಂತ ಹೇಳ್ತಾರೆ. ಮತ್ತೆ ಕವಿ ಏನು ಹೇಳ್ತಾರೆ? ಕನಕ ಪುರಂದರ ಅಲ್ಲಮ ಬಸವರು ಕನ್ನಡ ಸಂಸ್ಕೃತಿ ರಕ್ಷಕರು. ಈ ಕವನದಲ್ಲಿ ಕವಿ ನಮ್ಮ ಕನ್ನಡದ ಸಂಸ್ಕೃತಿಯನ್ನು ರಕ್ಷಿಸುವಂತಹ ಆ ಮಹಾನುಭಾವರನ್ನು ನೆನಪಿಸ್ತಾರೆ. ಕನಕದಾಸರು, ಪುರಂದರದಾಸರು, ಅಲ್ಲಮ ಪ್ರಭು, ಬಸವಣ್ಣನವರು, ಇವರೆಲ್ಲ ತಮ್ಮ ಹಾಡುಗಳ ಮೂಲಕವಾಗಿ ನಮ್ಮ ಕನ್ನಡ ಸಂಸ್ಕೃತಿಯನ್ನು ಉಳಿಸುವಲ್ಲಿ, ಬೆಳೆಸುವಲ್ಲಿ ಅವರು ಹೋರಾಟವನ್ನು ನಡೆಸಿದ್ದಾರೆ. ನಮ್ಮ ಕನ್ನಡದ ನೆಲದಲ್ಲಿ ಇದ್ದಂತಹ ಎಲ್ಲ ಜನರ ಅಜ್ಞಾನವನ್ನು ಹೋಗಲಾಡಿಸಿದ್ದಾರೆ. ಅಂತಹ ಮಹಾ ಕವಿಗಳಾಗಿ, ಮಹಾನ್ ಭಕ್ತರಾಗಿ ಅವರು ನಮ್ಮ ಕನ್ನಡ ನೆಲದ ಸಂಸ್ಕೃತಿಯನ್ನು ರಕ್ಷಿಸ್ತಾರೆ. ಹಾಗೆ ಅವರು ಹೇಳ್ತಾರೆ, ನಮ್ಮ ಕನ್ನಡದ ಸಂಸ್ಕೃತಿಯ ರಕ್ಷಕರವರು. ಹಾಗೆ ನಾಡೋಜ ಪಂಪ, ರನ್ನ, ಪೊನ್ನರು, ವಿಶ್ವಮಾನ್ಯ ಕವಿ ಪುಂಗವರು. ಅದೇ ರೀತಿ ನಮ್ಮ ಸಂಸ್ಕೃತಿಯಲ್ಲಿ ಇರುವಂತಹ, ನಮ್ಮ ನಾಡಿನಲ್ಲಿರುವಂತಹ ಅನೇಕ ಪೌರಾಣಿಕ ಕಥೆಗಳು ಇರಬಹುದು, ದೇವರ ಬಗ್ಗೆ ಇರುವಂತಹ ಕಥೆಗಳಿರಬಹುದು. ಅವುಗಳನ್ನೆಲ್ಲ ಕಾವ್ಯ ರೂಪದಲ್ಲಿ ಬರೆದವರು ಯಾರು? ನಮ್ಮ ಹಿರಿಯ ಕವಿಗಳು. ಪಂಪ, ರನ್ನ, ಪೊನ್ನ, ಜನ್ನ, ಲಕ್ಷ್ಮೀಶ ಇತ್ಯಾದಿ ಕವಿಗಳು ನಮ್ಮ ಕನ್ನಡ ನಾಡಿನ ಬಗ್ಗೆ ಹಾಡಿ ಹೊಗಳಿದ್ದಾರೆ ಅವರ ಕಾವ್ಯದಲ್ಲಿ. ಪಂಪ ಭಾರತ ಅಂತ ಉಂಟು. ಹಾಗೆ ಬೇರೆ ಬೇರೆ ಕವಿಗಳು ಬೇರೆ ಬೇರೆ ರಾಮಾಯಣದ, ಮಹಾಭಾರತದ ಕಥೆಗಳನ್ನು ಕಾವ್ಯ ರೂಪದಲ್ಲಿ ಬರೆದಿದ್ದಾರೆ. ಅದನ್ನು ಮಹಾಕಾವ್ಯಗಳು ಅಂತ ನಾವು ಕರೆಯುವುದೂ ಉಂಟು. ಅಂತಹ ಕವಿಗಳು ಇಡೀ ಪ್ರಪಂಚಕ್ಕೆ ಕನ್ನಡ ನಾಡಿನಲ್ಲಿ ಏನಿದೆ, ಏನು ಉಂಟು ಹೇಳುವುದನ್ನು
ಅವರು ತೋರಿಸಿಕೊಟ್ಟಿದ್ದಾರೆ. ಹಾಗಾಗಿ ಅವರೆಲ್ಲರೂ ವಿಶ್ವಮಾನ್ಯ ಕವಿಗಳು ಅಂತ ಹಾಡಿ ಹೊಗಳಿದ್ದಾರೆ ಇದನ್ನು ಬರೆದಂತಹ ಮಾನಸ ಎಂಬಂತಹ ಕವಿಗಳು. ಅದೇ ರೀತಿ ಶಾಂತಿ ಸಹನೆಗಿದು ಮೊದಲನೇ ಹೆಸರು, ಹಕ್ಕ ಬುಕ್ಕರಾಳಿದ ಈ ಕರುನಾಡು. ಕನ್ನಡ ಜನರಿಗೆ ಹಿಂದಿನ ಕಾಲದಿಂದಲೇ, ಪ್ರಾಚೀನ ಕಾಲದಿಂದಲೇ ಅವರು ಸಹನೆಯ ಮೂರ್ತಿಗಳು, ಶಾಂತಿಯನ್ನು ಬಯಸುವವರು. ಶಾಂತಿಯನ್ನು ಬಯಸಬೇಕಿದ್ರೆ ನಮಗೆ ಸಹನೆಯೂ ಅಷ್ಟೇ ಮುಖ್ಯ. ಕೋಪ ಬಂದರೆ ಮತ್ತೆ ಕೋಪದಿಂದ ನಾವು ಏನು ಮಾಡ್ತೇವೆ ಅಂತ ಹೇಳಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅಲ್ವಾ? ಹಾಗೆಯೇ ಶಾಂತಿ ಬೇಕು ಅಂತಾದರೆ ನಮಗೆ ಸಹನೆ ಬೇಕು. ಆ ಸಹನೆ ಶಾಂತಿಗೆ ಮೊದಲನೇ ಹೆಸರು ನಮ್ಮ ಕನ್ನಡ ನಾಡಿನ ಜನರು. ಹಾಗಾಗಿ ಕವಿ ಹೇಳ್ತಾರೆ ಇಲ್ಲಿ, ಇದರ ಒಂದಿಗೆ ಒಂದು ಸಂದೇಶವನ್ನು ಕೊಡ್ತಾರೆ. ನಾವು ಶಾಂತಿಯನ್ನು ಬಯಸಬೇಕು, ಯುದ್ಧವನ್ನು ಮಾಡಬಾರ್ದು. ಅದೇ ರೀತಿ ನಮ್ಮಲ್ಲಿ ಸಹನೆ ಬೇಕು, ನಮ್ಮಲ್ಲಿ ತಾಳ್ಮೆ ಬೇಕು. ತಾಳ್ಮೆ ಇದ್ದಾಗ ನಾವು ಎಲ್ಲ ಕಾರ್ಯಗಳಲ್ಲಿಯೂ ಯಶಸ್ವಿಯಾಗ್ತೇವೆ ಹೇಳುವಂತಹ ಒಂದು ಸಣ್ಣ ಸಂದೇಶವನ್ನು ಸಹ ಕವಿ ಇಲ್ಲಿ ಕೊಡ್ತಾರೆ. ಅದೇ ರೀತಿ ಈ ಕನ್ನಡ ನಾಡಿನ ಸಂಸ್ಕೃತಿಯ ರಕ್ಷಣೆಗೆ ಬೇಕಾಗಿ ತಮ್ಮ ಪ್ರಾಣತ್ಯಾಗವನ್ನು ಮಾಡಿದಂತಹ ಅನೇಕ ಹೋರಾಟಗಾರರು ನಿಮಗೆ ಗೊತ್ತಿರು, ಸಮಾಜದಲ್ಲಿ ನೀವು ಅದನ್ನು ಓದುತ್ತೀರಿ. ಅದೇ ರೀತಿ ಕನ್ನಡದಲ್ಲಿಯೂ ನಾವು ನೋಡ್ತೇವೆ. ಅನೇಕ ವೀರರು, ಮಹಾರಾಜರು, ಚಕ್ರವರ್ತಿಗಳು ನಮ್ಮ ಕನ್ನಡ ನಾಡಿಗೆ ಬೇಕಾಗಿ ಪ್ರಾಣವನ್ನೇ ಅರ್ಪಿಸಿಕೊಂಡಿದ್ದಾರೆ. ಅಂತಹ ಮಹಾರಾಜರಾಗಿ ಮೆರೆದವರಲ್ಲಿ ಹಕ್ಕ ಬುಕ್ಕ ಹೇಳುವಂತಹ ಇಬ್ಬರು ಅರಸರು ಇನ್ನೂ ಚಿರಸ್ಥಾಯಿಯಾಗಿ ಉಳಿದಿದ್ದಾರೆ. ಅಂತಹ ಹಕ್ಕ ಬುಕ್ಕರು ಆಳಿದಂತಹ ನಾಡು ನಮ್ಮದು ಈ ಕರುನಾಡು. ಕರುನಾಡು ಅಂದರೆ ಕನ್ನಡ ನಾಡು ಅಂತ ಅರ್ಥ. ಹಕ್ಕ ಬುಕ್ಕರು ಆಳಿದಂತಹ ಈ ಕರುನಾಡು ಇವತ್ತು ಪ್ರಪಂಚದಲ್ಲಿ ಬೆಳಗಬೇಕು ಅಂತಾದರೆ ಅವರಂತೆ ನಾಡಿನ ರಕ್ಷಣೆಗಾಗಿ ಹೋರಾಟ ನಡೆಸಿದಂತಹ ಹಲವಾರು ರಾಜ ಮಹಾರಾಜರು ಕಾರಣ ಅಂತ ನಾವು ಹೇಳಬಹುದು. ಹಾಗಾದರೆ ಹಿಂದೆ ಹೇಗಿತ್ತು ಕರುನಾಡು, ಕನ್ನಡ ನಾಡು ಹೇಗಿತ್ತು ಅಂತ ಹೇಳಿದರೆ ಬಹಳ ಶ್ರೀಮಂತವಾಗಿತ್ತಂತೆ. ಶ್ರೀಮಂತ ನಾಡಾಗಿ ಇತ್ತು. ಭಾರತವೇ ಶ್ರೀಮಂತ ದೇಶವಾಗಿ ಮೆರೆಯುತ್ತಾ ಇತ್ತು. ಅದಕ್ಕೆ ಒಂದು ಉದಾಹರಣೆಯನ್ನು ಕವಿ ಇಲ್ಲಿ ಕೊಡ್ತಾರೆ. ಮುತ್ತು ರತುನಗಳ ಅಳೆದು ಮಾರಿದ ಕೃಷ್ಣದೇವರಾಯನ ಸಿರಿನಾಡು. ಕೃಷ್ಣದೇವರಾಯ ಹೇಳುವಂತಹ ಒಬ್ಬ ರಾಜ ಇದ್ದ. ನಮ್ಮ ಕನ್ನಡ ನಾಡನ್ನು ಆಳಿದಂತಹ ಒಬ್ಬ ಪ್ರಸಿದ್ಧ ಚಕ್ರವರ್ತಿಯವ. ಅವನ ಕಾಲದಲ್ಲಿ ಮುತ್ತು, ರತ್ನ, ಹವಳ, ವಜ್ರ, ವೈಡೂರ್ಯಗಳನ್ನು, ನವರತ್ನಗಳನ್ನು ಏನು ಮಾಡ್ತಾ ಇದ್ರು? ಮಾರ್ತಾ ಇದ್ರಂತೆ. ಹೇಗೆ? ಇವತ್ತು ನಾವು ನೋಡ್ತೇವೆ. ಇವತ್ತು ನಾವು ಪೇಟೆಗೆ ಬಂದರೆ ರಸ್ತೆ ಬದಿಯಲ್ಲಿ ಹಲವಾರು ವಸ್ತುಗಳನ್ನು ಮಾರಾಟ ಮಾಡುವುದನ್ನು ನಾವು ನೋಡ್ತೇವೆ. ನಮಗೆ ಬೇಕಾದ್ದನ್ನು ನಾವು ತೆಗೆದುಕೊಳ್ತೇವೆ. ತರಕಾರಿ ಇರ್ಬೋದು, ಮಕ್ಕಳ ಆಟದ ಸಾಮಾನುಗಳಿರ್ಬೋದು, ಅಥವಾ ಟಾರ್ಚ್ ಲೈಟ್ಗಳಿರ್ಬೋದು. ಹೀಗೆ ಅದಕ್ಕೆ ಸಂತೆ ಅಂತ ಹೇಳ್ತೇವೆ ನಾವು. ಆ ಸಂತೆಗೆ ಹೋದರೆ ನಾವು ಎಲ್ಲ ವಸ್ತುಗಳನ್ನು ಕೊಂಡುಕೊಳ್ಳಲಿಕ್ಕೆ ಆಗ್ತದೆ. ಅದೇ ರೀತಿಯಲ್ಲಿ ಕೃಷ್ಣದೇವರಾಯನ ಆ ಕಾಲದಲ್ಲಿ ಮುತ್ತು, ರತ್ನ, ಇಂತಹ ನವರತ್ನಗಳನ್ನು ಬೀದಿ ಬದಿಯಲ್ಲಿ ಇಟ್ಟು ಮಾರ್ತಾ ಇದ್ರಂತೆ. ಅಂದರೆ ಅಷ್ಟು ಶ್ರೀಮಂತವಾಗಿತ್ತು ನಮ್ಮ ನಾಡು. ಆವಾಗ ಜನರಲ್ಲಿ ಸತ್ಯವಂತಿಕೆ ಇತ್ತು. ಸತ್ಯವಂತರಾಗಿದ್ದರು ಅವರು. ಕಳ್ಳತನ ಇರಲಿಲ್ಲ. ಅದೇ ರೀತಿ ಅವರು ಪ್ರಾಮಾಣಿಕರಾಗಿದ್ದರು. ಅಂತಹ ಒಂದು ಮಾನವೀಯ ಮೌಲ್ಯಗಳು ಜನರಲ್ಲಿ ಇದ್ದ ಕಾರಣ ಜನರು ಯಾವುದೇ ಭಯ ಇಲ್ಲದೆ ಅವರು ಬೀದಿಗಳಲ್ಲಿ ಈ ರೀತಿಯಾದಂತಹ ಬೆಲೆ ಬಾಳುವಂತಹ ಆಭರಣಗಳನ್ನು ಇರಬಹುದು ಅಥವಾ ವಸ್ತುಗಳನ್ನು ಅವರು ಮಾಡ್ತಾ ಇದ್ರಂತೆ. ಅಂದರೆ ಅಷ್ಟು ಸಿರಿ ಸಂಪತ್ತಿನಿಂದ ಕೂಡಿತ್ತು ನಮ್ಮ ನಾಡು ಅಂತ ಕವಿ ಹೇಳ್ತಾರೆ. ಹೀಗೆ ಕವಿ ಕನ್ನಡ ನಾಡಿನ ವಿವಿಧ ರೀತಿಯಲ್ಲಿ ಕನ್ನಡ ನಾಡನ್ನು ಹಾಡಿ ಹೊಗಳ್ತಾರೆ. ಅರ್ಥ ಆಯ್ತಲ್ವ ಮಕ್ಕಳೇ ನಿಮಗೆ? ಇದರ ಆಶಯ ಗೊತ್ತಾಯ್ತಲ್ಲ ಮಕ್ಕಳೇ? ಆಶಯದ ರೀತಿಯಲ್ಲಿ ನಾನು ಇದರ ಅರ್ಥವನ್ನು ಹೇಳಿದ್ದೇನೆ ನಿಮಗೆ. ಈಗ ಎಲ್ಲ
ಈ ಪದ್ಯದ ಚರಣಗಳ ಅರ್ಥ ನಿಮಗೆ ಗೊತ್ತಾಯಿತು. ಅದನ್ನೇ ನಾವು ಆಶಯ ಅಂತ ಹೇಳೋದು. ಹಾಗಾದರೆ ನೀವು ಏನು ಮಾಡಬೇಕಿನ್ನು? ಒಂದು ಪಾಠ ಅರ್ಥ ಆಯಿತು ಅಂತ ಆದರೆ ಮುಂದೆ ನಮಗೆ ಬರುವಂಥದ್ದು ಮನೆ ಕೆಲಸ. ನಾವು ಹಲವು ರೀತಿಯ ಮನೆ ಕೆಲಸಗಳನ್ನು ಮಾಡ್ತೇವೆ. ಈ ಪಾಠಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಏನು ಮಾಡಬೇಕು? ಹಾಗಾದರೆ ಮೊದಲನೆಯದಾಗಿ ಇಷ್ಟರವರೆಗೆ ಹಿಂದಿನ ಕ್ಲಾಸುಗಳಲ್ಲಿ ಇದ್ದಂತೆ ನೀವು ಈ ಪದ್ಯದಲ್ಲಿ ಬಂದಿರುವಂತಹ ಪ್ರಾಸಪದಗಳನ್ನು ಗುರುತಿಸಬೇಕು. ನಂತರ ಏನು ಮಾಡಬೇಕು? ಈಗ ನಿಮಗೆ ಈ ಪದ್ಯ ಅರ್ಥ ಆಯಿತು, ಇದರ ಅರ್ಥ ಏನು ಅಂತ ಗೊತ್ತಾಯಿತು ನಿಮಗೆ. ಹಾಗಾದರೆ ಆಶಯವನ್ನು ಬರೆಯಬಹುದಲ್ಲ? ಈ ಪದ್ಯದ ಆಶಯವನ್ನು ನಿಮ್ಮದೇ ವಾಕ್ಯದಲ್ಲಿ ಬರೆಯಿರಿ. ನಿಮಗೆ ಎಷ್ಟು ಅರ್ಥ ಆಗಿದೆ ಆ ರೀತಿಯಲ್ಲಿ ಬರೆದುಕೊಂಡು ಹೋಗಿ ಆಶಯವನ್ನು ಬರೀಬೇಕು. ನಿಮ್ಮ ಪಾಠಪುಸ್ತಕದಲ್ಲಿ ಒಂದು ಚರಣದ ಆಶಯವನ್ನು ಬರೀಲಿಕ್ಕೆ ಹೇಳಿದ್ದಾರೆ. ಶಾಂತಿ ಸಹನೆಗಿದು ಮೊದಲನೇ ಹೆಸರು, ಆ ಚರಣದ ಆಶಯವನ್ನು ಬರೀಲಿಕ್ಕೆ ಹೇಳಿದ್ದಾರೆ. ನೀವು ಇಡೀ ಪದ್ಯದ ಆಶಯವನ್ನು ಬರೆದ್ರೆ ಒಳ್ಳೆಯದಲ್ವ? ಆಶಯ ಬರೆದಷ್ಟು ನಮಗೆ ಅದು ಆ ಪದ್ಯದ ಅರ್ಥ ಇನ್ನೂ ನಮ್ಮ ತಲೆಯಲ್ಲಿ ಗಟ್ಟಿಯಾಗಿ ಉಳಿಯುತ್ತದೆ. ಮುಂದೆ ಕೆಲವು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ನಿಮ್ಮ ಪಾಠಪುಸ್ತಕದಲ್ಲಿ, ಪದ್ಯಕ್ಕೆ ಸಂಬಂಧಪಟ್ಟಂತಹ ಸರಳವಾದಂತಹ ಪ್ರಶ್ನೆಗಳು. ಗಂಧದ ಭುವಿ ಯಾವುದು? ಉದಾಹರಣೆಗೆ ಆ ಒಂದು ಪ್ರಶ್ನೆ ಉಂಟು. ಆ ಪ್ರಶ್ನೆಗೆ ಏನು ಉತ್ತರ? ಕನ್ನಡ ನಾಡು ಗಂಧದ ಭುವಿ ಎಂದು ಕರೆಯಲ್ಪಡುತ್ತದೆ. ಸುಲಭದ ಪ್ರಶ್ನೆ. ನೀವು ಆಶಯ ಬರೆದರೆ ಅದರಲ್ಲೇ ನಿಮಗೆ ಈ ಪ್ರಶ್ನೆಗಳಿಗೆ ಉತ್ತರ ಸಿಗ್ತದೆ. ಭಾರತ ಮಾತೆಯ ಉದ್ಯಾನ ಯಾವುದು? ಈ ಭೂಮಿಯಲ್ಲಿ ವಿರಾಜಮಾನವಾಗಿರುವಂತಹ ನದಿ, ವನ, ಕಾಡು ಇವುಗಳು ಭಾರತ ಮಾತೆಯ ಉದ್ಯಾನ. ಇದು ಉತ್ತರ ಅಲ್ಲ. ಹಾಗೆ ಉಳಿದ ಪ್ರಶ್ನೆಗಳಿಗೂ ನೀವು ಉತ್ತರವನ್ನು ಬರೀಬೇಕು. ಹಾಗೆ ಇನ್ನು ಒಂದು ಚಟುವಟಿಕೆ ಉಂಟು. ನೀವು ಹಿಂದಿನ ಕ್ಲಾಸುಗಳಲ್ಲಿ ಕಲ್ತಿದ್ದೀರಿ, ಪರ್ಯಾಯ ಪದ ಅಥವಾ ಸಮಾನಾರ್ಥ ಪದ ಅಂತ ಒಂದು ಉಂಟು. ನಿಮ್ಮ ಪಾಠಪುಸ್ತಕದ 10ನೇ ಪುಟದಲ್ಲಿ ನಿಮಗೆ ಒಂದು ಬಾಕ್ಸಿನಲ್ಲಿ ಹಲವಾರು ಶಬ್ದಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ನೀವು ಬೇರೆ ಬೇರೆ ಸಮಾನಾರ್ಥ ಪದಗಳ ಗುಂಪನ್ನು ಮಾಡಬೇಕು. ನಾನು ಒಂದು ಹೇಳ್ತೇನೆ ನಿಮಗೆ. ಅದರಲ್ಲಿ ಕಾಡು, ಸಂಪತ್ತು, ಭೂಮಿ ಈ 3 ಪದಗಳ ಸಮಾನಾರ್ಥ ಪದಗಳು ಅದರಲ್ಲಿದೆ. ಈ 3 ಪದಗಳ ಸಮಾನಾರ್ಥ ಪದಗಳನ್ನು ಅದರಲ್ಲಿ ಹುಡುಕಿ ನೀವು ಅದನ್ನು ಬೇರೆ ಬೇರೆ ಗುಂಪುಗಳಾಗಿ ಬರಿಬೇಕು. ಇಷ್ಟೆಲ್ಲ ಬರೆದ್ರೆ ಸಾಕಾ? ಸಾಲದು. ಈಗ ತರಗತಿಗಳು ನಡೆಯುವುದಿಲ್ಲ ನಮ್ಮ ಶಾಲೆಯಲ್ಲಿ. ಹಾಗಾದರೆ ಏನು ಮಾಡಬೇಕು? ನಿಮಗೆ ಗೊತ್ತಿರುವ ವಿಚಾರವೇ. ನಿಮ್ಮ ಅಧ್ಯಾಪಕರಿಗೆ ಈ ಎಲ್ಲ ಚಟುವಟಿಕೆಗಳನ್ನು ಬರೆದು ನೀವು ತೋರಿಸುತ್ತೀರಲ್ಲ. ಅಧ್ಯಾಪಕರಿಗೆ ತೋರಿಸಿ ಸರಿ ಇಲ್ಲ ಅಂತಾದರೆ ಅವರು ಅದೇ ಮಾಡಿ ಕೊಟ್ಟಾರು. ಹಾಗಾಗಿ ನೀವು ಇವುಗಳೆಲ್ಲವನ್ನೂ ಸಹ ನಿಮ್ಮ ಅಧ್ಯಾಪಕರಿಗೆ ಕಳುಹಿಸಿಕೊಡಿ. ಎಲ್ಲವನ್ನು ನಾವು ಒಮ್ಮೆಲೆ ಹೇರಬಾರ್ದು. ಹಾಗಾಗಿ ಇವತ್ತು ನಮ್ಮ ಕ್ಲಾಸನ್ನು ಇಲ್ಲಿಗೆ ಮುಗಿಸುವ. ಇನ್ನು ಮುಂದಿನ ಕ್ಲಾಸಲ್ಲಿ ಏನುಂಟು ಹೇಳುವುದನ್ನು ಕುತೂಹಲದಿಂದ ಕಾಯಬೇಕು. ನಿಮಗೆ ಯಾವಾಗಲೂ ಕುತೂಹಲ ಇರಬೇಕು. ಕುತೂಹಲ ಇದ್ದಾಗ ನಾವು ಪಾಠವನ್ನು ಹೆಚ್ಚು ಹೆಚ್ಚು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ನೀವು ಮುಂದಿನ ಕ್ಲಾಸಿಗೆ ತಯಾರಾಗಿರಿ. ವಂದನೆಗಳು.